ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಅಂದ್ರೆ ಸರ್ಕಾರ ನಡುಗಿ ಹೋಗ್ತಿತ್ತು. ಪತ್ರಕರ್ತರು ಅಂದ್ರೆ ಸಾಕು ಜನ ಗೌರವ ಕೊಡ್ತಿದ್ರು. ಆದ್ರೆ ಪತ್ರಿಕೋದ್ಯಮವನ್ನ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಇಂತಹವರಿಂದ ನಿಜವಾದ ಪತ್ರಕರ್ತರು ಕೂಡ ಇವತ್ತು ಮಾನ ಮರ್ಯಾದೆ ಕಳ್ಕೊಳ್ಳುವಂತಾಗಿದೆ. ಯಾಕಂದ್ರೆ ಪತ್ರಕರ್ತರ ಸೋಗಿನಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡ್ತಾರೆ. ದುಡ್ಡು ಮಾಡೋಕೆ ಪತ್ರಿಕೋದ್ಯಮವನ್ನೇ ಕೆಲವರು ವೆಪನ್ ಆಗಿ ಬಳಸಿಕೊಳ್ತಾರೆ. ಇಲ್ಲೂ ಕೂಡ ಕಿತ್ತೋದ ಕೆಲವು ಪತ್ರಕರ್ತರು ಮಾಡಿದ ಕೆಲಸಕ್ಕೆ ಒಬ್ಬ ಮಹಿಳೆ ಮಾನ ಕಳ್ಕೊಂಡ್ರೆ ಇನ್ನೊಬ್ಬ ಯುವತಿ ಶೀಲವನ್ನೇ ಕಳ್ಕೊಂಡಿದ್ದಾಳೆ. ಮೈ ಮುರಿದು ದುಡಿಯೋಕೆ ಯೋಗ್ಯತೆ ಇಲ್ಲದಿದ್ರು ನಾನು ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ಇವತ್ತಿಗೂ ಅದೆಷ್ಟೋ ಜನ ನಮ್ಮ ನಡುವೆ ಓಡಾಡ್ತಾ ಇದ್ದಾರೆ. ಜರ್ನಲಿಸಂ ಓದೋದಿರ್ಲಿ, ಜರ್ನಲಿಸ್ಟ್ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಆದ್ರೂ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ದುಡ್ಡು ಮಾಡೋದೇ ಕೆಲವರ ಬಿಸ್ನೆಸ್ ಆಗಿದೆ. ಕಂಡವರ ಕಾಸಿನ ಮೇಲೆ ಕಣ್ಣು ಹಾಕೋ ಖದೀಮರು ಪತ್ರಕರ್ತರ ವೇಷವನ್ನ ಹಾಕೊಂಡು ಹೆಣ್ಣು ಮಕ್ಕಳ ಬದುಕಲ್ಲಿ ಚೆಲ್ಲಾಟವಾಡ್ತಿದ್ದಾರೆ. ಬೆಳಗಾವಿಯ ಗೋಕಾಕ್ ಮೂಲದ ಈ ಕಿರಾತಕರು ಕೂಡ ಯಾವುದೇ ನ್ಯೂಸ್ ಪೇಪರ್ ಹಾಗೂ ಟಿವಿ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆದರೂ ತಮ್ಮನ್ನ ತಾವು ಪತ್ರಕರ್ತರು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಬೆಳಗಾವಿಯಲ್ಲಿ ಒಬ್ಬಂಟಿಯಾಗಿದ್ದ ಮಹಿಳಾ ಅಧಿಕಾರಿ ಇವರ ಕಣ್ಣಿಗೆ ಬಿದ್ದಿದ್ರು. ಒಂಟಿಯಾಗಿ ಜೀವನ ನಡೆಸ್ತಿದ್ದ ಆ ಅಧಿಕಾರಿ ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಇವರಿಗೆ ಸಿಕ್ಕಿತ್ತು. ಇದರಿಂದ ದಿನನಿತ್ಯ ಆಕೆಯ ಬೆನ್ನು ಬೀಳೋಕೆ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ಮಹಿಳಾ ಅಧಿಕಾರಿಯನ್ನ ಬ್ಲಾಕ್ ಮೇಲ್ ಮಾಡಿ ಹಣ ಕಿತ್ಕೋಬೇಕು ಅಂತ ನಿರ್ಧರಿಸಿದ್ರು. ಇದಕ್ಕೆ ಅವರು ಬಳಸಿಕೊಂಡಿದ್ದ ಆ ಮಹಿಳಾ ಅಧಿಕಾರಿಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸದವನನ್ನ. ಆ ಲೇಡಿ ಆಫೀಸರ್ ಕೆಲಸಕ್ಕೆ ಹೋಗುವಾಗ ಮನೆ ಬೀಗವನ್ನ ಎಲ್ಲಿಡ್ತಾಳೆ ಅನ್ನೋದು ಈ ಕೆಲಸದವನಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಈತನ ಬ್ರೈನ್ ವಾಶ್ ಮಾಡಿದವರು ಆ ಅಧಿಕಾರಿ ಮನೆಯಲ್ಲಿ ಇಲ್ಲದ ಟೈಮ್ ನೋಡ್ಕೊಂಡು ಕೀ ತಗೊಂಡು ಮನೆಗೆ ಬಂದಿದ್ರು. ನಂತರ ಬೆಡ್ರೂಮ್ ಹಾಲ್ ಸೇರಿದಂತೆ ಆ ಅಧಿಕಾರಿ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮರಾಗಳನ್ನ ಇಟ್ಟಿದ್ರು. ಕರೆಂಟ್ ಬಲ್ಬ್ ಹೋಲ್ಡರ್ ನಲ್ಲಿ ಚಿಕ್ಕ ಚಿಕ್ಕ ಕ್ಯಾಮರಾಗಳನ್ನ ಇಟ್ಟವರು ಮನೆಯಿಂದ ಹೊರಟು ಹೋಗಿದ್ರು. ಆ ಕ್ಯಾಮರಾಗಳು ಯಾರ ಕಣ್ಣಿಗೂ ಬೀಳದೆ ಇದ್ದಿದ್ರಿಂದ ಆ ಅಧಿಕಾರಿಗೂ ಇದು ಗೊತ್ತಾಗದೆ ಹೋಗಿತ್ತು. ಮಹಿಳಾ ಅಧಿಕಾರಿ ತನ್ನ ಮನೆಯಲ್ಲಿ ಕಳೆದ ಖಾಸಗಿ ಕ್ಷಣಗಳು ಆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದ್ವು. ತನಗೆ ಗೊತ್ತಿಲ್ಲದಂತೆ ತನ್ನ ರಸಗಳಿಗೆಗಳು ಈ ಕಿರಾತಕರಿಟ್ಟಿದ್ದ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಬಳಿಕ ಮತ್ತೆ ಮನೆಗೆ ಬಂದವರು ತಾವು ಇಟ್ಟಿದ್ದ ಕ್ಯಾಮರಾಗಳನ್ನ ತಗೊಂಡು ಹೋಗಿದ್ರು. ಇಲ್ಲಿಂದ ಅಸಲಿ ಆಟವನ್ನ ಈ ಕಿರಾತಕರು ಶುರು ಮಾಡಿದ್ರು. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಇಟ್ಟವರು ಆಕೆಯ ರಹಸ್ಯ ಕ್ಷಣಗಳನ್ನ ರೆಕಾರ್ಡ್ ಮಾಡಿದ್ರು. ಆಕೆಯ ರಸಮಯ ಕ್ಷಣಗಳನ್ನ ಪೆನ್ ಡ್ರೈವ್ ನಲ್ಲಿ ಹಾಕೊಂಡವರು ಆ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು. 50 ಲಕ್ಷ ಕೊಡಿ, ಇಲ್ದಿದ್ರೆ ನಿಮ್ಮ ರಸಗಳಿಗೆಯ ವಿಡಿಯೋನ ನ್ಯೂಸ್ ಚಾನೆಲ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಬೆದರಿಕೆ ಹಾಕಿದ್ರು. ಇದರಿಂದ ಆ ಮಹಿಳಾ ಅಧಿಕಾರಿ ಬೆದರಿ ಹೋಗಿದ್ಲು. ಆದ್ರೆ 50 ಲಕ್ಷ ಅಂತಿದ್ದಂತೆ ಹಿಂದೇಟು ಹಾಕಿದ್ಲು. ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ಆಗ್ಲೇ ಸೀದಾ ಪೊಲೀಸರ ಮೊರೆ ಹೋಗಿದ್ಲು. ಆಗ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ರು. ಮನೆ ಕೆಲಸದವನು ಮಿಸ್ ಆಗಿದ್ರಿಂದ ಆತನಿಗಾಗಿ ಹುಡುಕಾಡಿದ್ರು. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಭರೋಸೆ ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದ್ರು. ಬಂಧಿತ ಆರೋಪಿಗಳಿಂದ 2 ಸ್ಯಾಮ್ಸಂಗ್ ಫೋನ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG ಸೇರಿದಂತೆ 128 GB 8 ಮೆಮೊರಿ ಕಾರ್ಡ್ಗಳನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಇವರ ಕೃತ್ಯಕ್ಕೆ ಬಳಸಿದ ಒಂದು ಇನೋವಾ ಕಾರನ್ನ ಸಹ ಜಪ್ತಿ ಮಾಡಿದ್ರು. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308 77 351 ಇದರಲ್ಲಿ ಮತ್ತು IT ಆ್ಯಕ್ಟ್ 66E 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ 3 ಆರೋಪಿ ಇದ್ದಾರೆ: ಸಮೀರ್ ನಿಸಾರ್ ಅಹಮದ್ ಶೇಖ್ 32 ವರ್ಷ, ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮಕಾಂದಾರ್ 51 ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್
43 ವರ್ಷ. ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ. ಇದು ಒಂದು ಕಥೆಯಾದ್ರೆ ಇನ್ನೊಂದು ಕಡೆ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಒಬ್ಬ ಯುವತಿಯ ಶೀಲವನ್ನೇ ದೋಚಿದ್ದಾನೆ. ಅದೊಬ್ಬ ಯುವತಿ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಲೋನ್ಗಾಗಿ ಓಡಾಡ್ತಿದ್ಲು. ಇದನ್ನೇ ಬಂಡವಾಳ ಮಾಡ್ಕೊಂಡ ನಕಲಿ ಪತ್ರಕರ್ತನೊಬ್ಬ ಸುಂದರಿಯನ್ನೇ ಹರಿದು ಮುಕ್ಕಿದ್ದಾನೆ. ಹಾವೇರಿಯಲ್ಲಿದ್ದ ನಕಲಿ ಪತ್ರಕರ್ತನೊಬ್ಬ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಾಲ ಕೊಡಿಸೋದಾಗಿ ಅದೊಬ್ಬ ಹೆಣ್ಣು ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಸಾಲದ ಹೆಸರಲ್ಲಿ ತನ್ನ ಚಪಲವನ್ನ ತೀರಿಸಿಕೊಂಡವನು ಕದ್ದು ಮುಚ್ಚಿ ವಿಡಿಯೋ ಮಾಡಿಕೊಂಡು ಕಳ್ಳಾಟವಾಡಿ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ನಕಲಿ ಪತ್ರಕರ್ತನ ಹೆಸರು ದೀಪಕ್ ಅಂತ. ಹಾವೇರಿಯ ಬಂಕಾಪುರದವನು. ಇವನು ಪತ್ರಕರ್ತರ ಸೋಗಿನಲ್ಲಿ ಓಡಾಡ್ಕೊಂಡು ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಹೀಗೆ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ದ ಅದೊಬ್ಬ ಯುವತಿ ಲೋನ್ಗಾಗಿ ಅಲೆದಾಡ್ತಿದ್ಲು. ಇದು ಇವನಿಗೆ ಗೊತ್ತಾಗ್ತಿದ್ದಂತೆ ನನಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಪರಿಚಯವಿದೆ ಅಂತ ಹೇಳ್ಕೊಂಡು ಆಕೆಗೆ ಹತ್ತಿರವಾಗಿದ್ದ. ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಡಿಯಲ್ಲಿ 5 ಲಕ್ಷ ಲೋನ್ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸಿದ್ದ. ಅದರಂತೆ ಮೊದಲಿಗೆ ಒಂದಷ್ಟು ಹಣ ಬರುವಂತೆಯೂ ಮಾಡಿದ್ದ. ಆದ್ರೆ ಈ ಸ್ಕೀಮ್ ನಲ್ಲಿ ಇನ್ನು 1,30,000 ಸಬ್ಸಿಡಿ ಹಣ ಮಾತ್ರ ಬಂದಿರಲಿಲ್ಲ. ಇದು ಬರಬೇಕು ಅಂದ್ರೆ ಒಂದು ಲೆಟರ್ಗೆ ಸೈನ್ ಮಾಡಬೇಕಿತ್ತಂತೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡವನು ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ಹಣ ಸಿಗುತ್ತೆ, ಇಲ್ದಿದ್ರೆ ಏನೂ ಸಿಗಲ್ಲ ಅಂತ ಬೆದರಿಕೆ ಹಾಕಿದ್ದ. ಕೊನೆಗೊಂದು ದಿನ ರಾಣೆಬೆನ್ನೂರಿನ ಲಾಡ್ಜ್ಗೆ ಆಕೆಯನ್ನ ಕರ್ಕೊಂಡು ಹೋದವನು ಅಲ್ಲೇ ಈಕೆಯ ಜೊತೆ ತನ್ನ ಕಾಮವಾಂಛೆಯನ್ನ ತೀರಿಸಿಕೊಂಡಿದ್ದ. ಹೀಗೆ ಸಾಲ ಮಾಡೋಕೆ ಹೋದವಳು ಸಾಲದ ಹೊರೆ ಜೊತೆಗೆ ಶೀಲವನ್ನು ಕಳ್ಕೊಂಡು ಬೀದಿಗೆ ಬಂದಿದ್ಲು. ಇನ್ನು ಕಾಮುಕ ದೀಪಕ್ನ ಅಸಲಿ ಮುಖವಾಡ ಕಳಚಿಕೊಳ್ತಿದ್ದಂತೆ ಇವನು ಇನ್ನೊಂದು ಕೃತ್ಯಕ್ಕೆ ಕೈ ಹಾಕಿದ್ದ. ಆ ಯುವತಿ ಬಟ್ಟೆ ಬದಲಿಸೋ ವಿಡಿಯೋಗಳನ್ನ ಮಾಡ್ಕೊಂಡವನು ಅದನ್ನ ಮುಂದಿಟ್ಕೊಂಡು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದ. ನಾನು ಹೇಳಿದಂತೆ ಕೇಳದಿದ್ರೆ ಆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೇರೆ ಬೆದರಿಕೆ ಹಾಕಿ ಆ ಯುವತಿಯ ಕನ್ಯತ್ವವನ್ನೇ ಕಳೆದಿದ್ದ. ಇದರಿಂದ ದಿಕ್ಕು ಕಾಣದಂತಾದ ಆ ಯುವತಿ ಬಂಕಾಪುರ ಪೊಲೀಸರ ಮೊರೆ ಹೋಗಿದ್ಲು. ಆಗ ನಕಲಿ ಪತ್ರಕರ್ತ ದೀಪಕ್ನ ಅರೆಸ್ಟ್ ಮಾಡಿದ ಪೊಲೀಸರು ಇವನನ್ನ ಬೆಂಡೆತ್ತಿದ್ರು. ಆಗ ಈ ದೀಪಕ್ನ ಕಾಮಪುರಾಣಗಳು ಒಂದೊಂದಾಗಿ ಬಿಚ್ಚಿಕೊಂಡಿತ್ತು. ಈ ಹಿಂದೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡೋಕೆ ಯತ್ನಿಸಿದವನು ಈಗ ಮತ್ತೆ ಅತ್ಯಾಚಾರ ಕೇಸಲ್ಲಿ ಜೈಲು ಸೇರಿದ್ದಾನೆ. ಇನ್ನು ದುಡ್ಡು ಮಾಡೋಕೆ ಕೆಲವರು ಪತ್ರಿಕೋದ್ಯಮದ ಹೆಸರನ್ನ ಬಳಸಿಕೊಂಡ್ರೆ ಇನ್ನು ಕೆಲವರು ಇಂತಹ ಯುವತಿಯರನ್ನ ಟಾರ್ಗೆಟ್ ಮಾಡೋಕೆ ಅಂತಾನೆ ಸುಳ್ಳು ಹೇಳ್ಕೊಂಡು ಇವತ್ತಿಗೂ ಓಡಾಡ್ತಾ ಇದ್ದಾರೆ. ಇನ್ನು ಈ ಕಿರಾತಕರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.